ನಮಸ್ಕಾರ ಎಲ್ಲರಿಗೂ. ಇವತ್ತು ಕುಂದಾಪುರ ಸ್ಟೈಲಲ್ಲಿ ಮಟನ್ ಗ್ರೇವಿನ ಹೇಗೆ ಮಾಡೋದು ಅಂತ ತಿಳ್ಕೊಳ್ಳೋಣ. ಹಂಗಾರೆ ಹೋಪಾಲ. ಮೊದಲಿಗೆ ಒಂದು ಕುಕ್ಕರ್ನ ಬಿಸಿ ಮಾಡಿ ಅದಕ್ಕೆ ಎಣ್ಣೆನ ಹಾಕಿ ಒಂದು 3-4 ಸ್ಪೂನ್ ಎಣ್ಣೆ ಹಾಕಿ, ನಾನಿಲ್ಲಿ ಕೊಬ್ಬರಿ ಎಣ್ಣೆನ ಬಳಸಿದ್ದೀನಿ. ಕೊಬ್ಬರಿ ಎಣ್ಣೆ ಬಳಸೋದ್ರಿಂದ ಟೇಸ್ಟ್ ಚೆನ್ನಾಗಿರುತ್ತೆ. ಅದಕ್ಕೆ ಮೀಡಿಯಂ ಸೈಜ್ 2 ಈರುಳ್ಳಿನ ಉದ್ದುದ್ದಕ್ಕೆ ಹಚ್ಚಿರುವಂಥ 2 ಈರುಳ್ಳಿನ ಹಾಕಿ ಚೆನ್ನಾಗಿ ಬಾಡಿಸ್ಕೊಳ್ಳಿ. ಈರುಳ್ಳಿ ಚೆನ್ನಾಗಿ ಫ್ರೈ ಆಗಬೇಕು ಎಣ್ಣೆಯಲ್ಲಿ, ಅಲ್ಲಿ ತನಕ ಚೆನ್ನಾಗಿ ಫ್ರೈ ಮಾಡಿ. ಆಮೇಲೆ ಇದಕ್ಕೆ ಒಂದು 2-3 ಸ್ಪೂನ್ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕಿ ಅದನ್ನು ಕೂಡ ಹಾಗೆ ಹಸಿ ವಾಸನೆ ಹೋಗೋ ತನಕ ಚೆನ್ನಾಗಿ ಫ್ರೈ ಮಾಡಬೇಕು. ಚೆನ್ನಾಗಿ ಫ್ರೈ ಆಗಿದೆ ಇದು. ಇವಾಗ ತೊಳೆದಿಟ್ಕೊಂಡಿರುವಂಥ ಮಟನ್ನ ಹಾಕಬೇಕು. ಮಟನ್ ಹಾಕಿದ ಮೇಲೆ ಚೆನ್ನಾಗಿ ಏನು ಈರುಳ್ಳಿ ಮತ್ತು ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನು ಫ್ರೈ ಮಾಡ್ಕೊಳ್ತೀವಲ್ಲ ಅದ್ರ ಜೊತೆ ಚೆನ್ನಾಗಿ ಮಿಕ್ಸಪ್ ಮಾಡಿ, 1-2-3 ಸಲ ಮಿಕ್ಸ್ ಮಾಡಿ ಅದಕ್ಕೆ ನಿಮಗೆ ರುಚಿಗೆ ಎಷ್ಟು ಬೇಕು ಅಷ್ಟು ಉಪ್ಪು ಮತ್ತು ಅರಿಶಿನ ಹಾಕಿ ಇದನ್ನು ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕು. ಮಟನ್ನ ಎಷ್ಟು ಚೆನ್ನಾಗಿ ಫ್ರೈ ಮಾಡ್ಕೊಳ್ತೀವೋ ಅಷ್ಟು ಚೆನ್ನಾಗಿ ಟೇಸ್ಟ್ ಬರುತ್ತೆ. ಮೀಡಿಯಂ ಉರಿಯಲ್ಲಿ ಏನೋ ತಟ್ಟೆಯನ್ನು ಮುಚ್ಚೋದು ಬೇಡ, ಹಾಗೇನೆ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ಅದು ಫ್ರೈ ಆಗ್ತಾ ಇರಲಿ, ನಾವು ಮಸಾಲ ರೆಡಿ ಮಾಡ್ಕೊಳ್ಳೋಣ. ನಾನಿಲ್ಲಿ ಒಂದು 15-20 ಬ್ಯಾಡಿಗೆ ಮೆಣಸಿನ್ಕಾಯಿ ತೊಗೊಂಡಿದ್ದೀನಿ. ಅದನ್ನು ಚೆನ್ನಾಗಿ ಸಣ್ಣ ಉರಿಯಲ್ಲೇ ಫ್ರೈ ಮಾಡ್ಕೊಳ್ಳಿ. ನಾವೇನು ಮಸಾಲೆ ಫ್ರೈ ಮಾಡ್ತೀವಿ ಅದನ್ನು ಸಣ್ಣ ಉರಿಯಲ್ಲೇ ಫ್ರೈ ಮಾಡ್ಕೊಳ್ಬೇಕು. ಚೆನ್ನಾಗಿ ಮೆಣಸು ಫ್ರೈ ಆದಮೇಲೆ ಅದಕ್ಕೆ ನಾನು 2 ಸ್ಪೂನ್ ಕೊತ್ತಂಬರಿ ಬೀಜ ಹಾಕಿದ್ದೀನಿ. ಇದನ್ನು ಕೂಡ ಹಾಗೆ ಸಣ್ಣ ಉರಿಯಲ್ಲಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ಅದು ಘಮ ಬರೋ ತನಕ ಫ್ರೈ ಮಾಡ್ಕೊಳ್ಳಿ. ಒಂದು 2 ನಿಮಿಷ ಫ್ರೈ ಮಾಡಿಕೊಂಡ್ರೆ ಸಾಕು. ಇದಾದಮೇಲೆ ಇದಕ್ಕೆ 1 ಸ್ಪೂನ್ ಜೀರಿಗೆ ಹಾಕ್ತಾಯಿದ್ದೀನಿ. ಇದನ್ನು ಕೂಡ ಹಾಗೆ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ಜೀರಿಗೆ ಫ್ರೈ ಆದಮೇಲೆ 1 ಸ್ಪೂನ್ ಕಾಳು ಮೆಣಸು ಹಾಕ್ತಾಯಿದ್ದೀನಿ. ಇದನ್ನು ಕೂಡ ಚೆನ್ನಾಗಿ ಫ್ರೈ ಮಾಡಿಕೊಂಡು ಇದಾದಮೇಲೆ 1/4 ಚಮಚ ಮೆಂತೆ ಹಾಕ್ತಾ ಇದ್ದೀನಿ. ನೋಡಿ, ಮೆಂತೆ ಈ ಕಲರ್ ತನಕ ಫ್ರೈ ಆದರೆ ಸಾಕು. ಇದಕ್ಕೆ ನಾನು ಒಂದಿಲ್ಲಿ 2 ಪೀಸ್ ಚಕ್ಕೆ ಮತ್ತು ಒಂದು 3-4 ಲವಂಗ ಅಷ್ಟೇ ಹಾಕ್ತಾ ಇರೋದು ನಾನಿಲ್ಲಿ. ಇದನ್ನು ಕೂಡ ಹಾಗೆ ಫ್ರೈ ಮಾಡಿಕೊಂಡು ಇವಾಗ ಗ್ಯಾಸ್ ಆಫ್ ಮಾಡಿಕೊಂಡು ಏನು ಫ್ರೈ ಮಾಡಿ ಇಟ್ಕೊಂಡಿದ್ದೀವಲ್ಲ ಮೆಣಸು, ಕೊತ್ತಂಬರಿ, ಜೀರಿಗೆ, ಕಾಳು ಮೆಣಸು, ಅದನ್ನು ಪಾತ್ರೆ ಬಿಸಿ ಇದೆ ಅದಕ್ಕೇ ಹಾಕಿ ತಣ್ಣಗಾಗೋದಕ್ಕೆ ಬಿಟ್ಬಿಡಿ. ಇವಾಗ ಮಟನ್ ಚೆನ್ನಾಗಿ ಫ್ರೈ ಆಗಿದೆ. ಅದಕ್ಕೆ ನಾನಿಲ್ಲಿ ಕಾಯಿ ಹಾಲನ್ನು ಹಾಕ್ತಾಯಿದ್ದೀನಿ. ಕಾಯಿನ ಕಡಿದು ಅದು ನೀರನ್ನು ಶೋಧಿಸ್ಕೊಂಡು ಆ ನೀರನ್ನು ಹಾಕ್ತಾಯಿದ್ದೀನಿ. ಇಲ್ಲಿ ಕಾಯಿ ಹಾಲು ಅಂತ ಹೇಳ್ತೀವಲ್ಲ ಅದು. ಮಟನನ್ನು ಕಾಯಿ ಹಾಲಲ್ಲೇ ಬೇಯೋಕೆ ಬಿಡಬೇಕು, ಅವಾಗ ಟೇಸ್ಟ್ ತುಂಬ ಚೆನ್ನಾಗಿರುತ್ತೆ. ಇದನ್ನು ಕುಕ್ಕರ್ ಮುಚ್ಚಳ ಮುಚ್ಚಿ ಚೆನ್ನಾಗಿ ಬೇಯಿಸ್ಕೊಳ್ಳಿ ಮಟನ್ನ. ನಾನಿಲ್ಲಿ ಬೆಳೆದಿರೋ ಮಟನ್ ತಂದಿರೋದ್ರಿಂದ ಒಂದು 5-6 ವಿಸಿಲ್ ಹಾಕಿದ್ದೀನಿ. ನಾನಿಲ್ಲಿ 2 kg ಮಟನಿಗೆ ಒಂದು ದೊಡ್ಡ ಸೈಜ್ ತೆಂಗಿನಕಾಯಿನ ಯೂಸ್ ಮಾಡಿದ್ದೀನಿ. ಅದರಲ್ಲಿ ಅರ್ಧ ತೆಂಗಿನಕಾಯಿನ ಕಾಯಿ ಹಾಲಿಗೆ ಹಾಕಿದ್ದೀನಿ. ಇನ್ನು ಉಳಿದ ಅರ್ಧನ ಈ ಥರ ಅರಿಶಿನ ಜೊತೆ ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕು. ಅದು ಚೆನ್ನಾಗಿ ಫ್ರೈ ಆಗಬೇಕು, ರೋಸ್ಟ್ ಆಗಬೇಕು. ಫ್ರೈ ಮಾಡ್ಕೊಳ್ತಾ ಇರಲಿ, ತಳ ಹಿಡೋ ಚಾನ್ಸಸ್ ಇರುತ್ತೆ. ಅದಕ್ಕೆ ಒಂದು ಸಲ ಕೈ ಆಡಿಸ್ತಾ ಇರಿ. ನೋಡಿ, ಈ ಥರ ಇಷ್ಟು ಫ್ರೈ ಆದರೆ ಸಾಕು. ಹುರಿದಿರೋ ಮಸಾಲೆನ ಈ ಥರ ಪೌಡರ್ ಮಾಡಿಕೊಂಡು ಅದಕ್ಕೇ ಈ ತೆಂಗಿನಕಾಯಿ ತುರಿನ ಫ್ರೈ ಮಾಡಿದ್ವಲ್ಲ ಅದನ್ನು ಹಾಕಿ ಹಾಗೇನೆ ಒಂದ್ಸಲ ಮಿಕ್ಸಿ ಮಾಡಿಕೊಂಡು ಈ ಥರ ಮಿಕ್ಸಪ್ ಆದಮೇಲೆ ನೀರು ಹಾಕಿ ಚೆನ್ನಾಗಿ ನುಣ್ಣಗೆ ರುಬ್ಬಿಕೊಳ್ಳಿ. ಈ ಕನ್ಸಿಸ್ಟೆನ್ಸಿ ಬರಬೇಕು. ಇದಾದಮೇಲೆ ನಾವು ಇಲ್ಲಿ ಕುಕ್ಕರ್ ಮುಚ್ಚಳ ತೆಗೆದು ನೋಡಿ ಮಟನ್ ಎಷ್ಟು ಚೆನ್ನಾಗಿ ಬೆಂದಿದೆ. ಇದಕ್ಕೆ ನಾವೇನು ಕಡ್ದಿದ್ವಲ್ಲ ಆ ಮಸಾಲೆನ ಹಾಕಿ ಚೆನ್ನಾಗಿ ಕುದಿಸ್ಬೇಕು. ಒಂದು ಮಿನಿಮಮ್ ಅಂದ್ರೂ ನೀವು ಒಂದು ಅರ್ಧ ಗಂಟೆ ಚೆನ್ನಾಗಿ ಕುದಿಸ್ಬೇಕು, ಆವಾಗನೇ ಅದು ಟೇಸ್ಟ್ ಚೆನ್ನಾಗಿರುತ್ತೆ. ಇದೇ ರೆಸಿಪಿನ ನೀವು ನಾಟಿ ಕೋಳಿ ಗ್ರೇವಿ ಕೂಡ ಟ್ರೈ ಮಾಡ್ಬೋದು. ಆ್ಯಂಡ್ ಇದು ಗ್ರೇವಿ ಅಲ್ಲದೆ ಸುಕ್ಕ ಕೂಡ ಮಾಡ್ಬೋದು, ನೀರನ್ನು ಕಮ್ಮಿ ಹಾಕಿದ್ರೆ. ಇವಾಗ ನಾವು ಮಟನ್ನ ಬೇಯುವಾಗ ಕಾಯಿ ಹಾಲು ಹಾಕಿದ್ವಿ, ಅದು ನೀರನ್ನು ಸ್ವಲ್ಪ ಕಮ್ಮಿ ಹಾಕಿದ್ರೆ ಅವಾಗ ಅದರ ನೀರಿನ ಅಂಶ ಏನು ಇಲ್ಲದೆ ಇರೋದ್ರಿಂದ ನಾವು ಕಡ್ದಿರುವಂಥ ಮಸಾಲೆನ ಹಾಕಿ ಚೆನ್ನಾಗಿ ಒಂದು ಅರ್ಧ ಗಂಟೆ ಕುದಿಸಿದ್ರೆ ಅದು ಸುಕ್ಕನೂ ಆಗುತ್ತೆ. ನಿಮಗೆ ಯಾವ ಥರ ಕನ್ಸಿಸ್ಟೆನ್ಸಿ ಬೇಕು ಅಂತ ನೋಡ್ಕೊಂಡು ಮಾಡ್ಕೊಳ್ಳಿ. ನಾನಿಲ್ಲಿ ಗ್ರೇವಿ ಮಾಡಿದ್ದೀನಿ, ಅಂದರೆ ಸೆಮಿ ಗ್ರೇವಿ, ಜಾಸ್ತಿ ಗ್ರೇವಿನೂ ಅಲ್ಲ ಜಾಸ್ತಿ ಸುಕ್ಕನೂ ಅಲ್ಲ, ಸೆಮಿ ಗ್ರೇವಿ ಮಾಡಿದ್ದೀನಿ. ಇವಾಗ ಲಾಸ್ಟಿಗೆ ಸ್ವಲ್ಪ ಕರಿಬೇವು ಹಾಕಿ ಅದನ್ನು ಒಂದ್ಸಲ ಮಿಕ್ಸ್ ಮಾಡಿ ಆಮೇಲೆ ಕೊತ್ತಂಬರಿ ಸೊಪ್ಪನ್ನು ಹಾಕಿ ಮಿಕ್ಸ್ ಮಾಡಿದ್ರೆ ಆಯಿತು. ನಾನಿಲ್ಲಿ ಅರ್ಧ ಗಂಟೆ ಸಣ್ಣ ಉರಿಯಲ್ಲಿ ಕುದಿಸಿದ್ದೀನಿ. ಇದನ್ನು
ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ನನ್ನ ಮಟನ್ ಗ್ರೇವಿ ಅಂತ. ನಮ್ಮೂರ ಕಡೆ ಅಂದರೆ ಕುಂದಾಪುರದ ಕಡೆ ಬೆಣ್ಗಲ್ ಒಗ್ಗರಣೆ ಅಂತ ಕೊಡ್ತೀವಿ, ಅದು ತುಂಬ ಚೆನ್ನಾಗಿ ಪರಿಮಳ ಬರುತ್ತೆ. ಗ್ರೇವಿ ಆದಮೇಲೆ ಲಾಸ್ಟಿಗೆ ಕೊಡುವಂಥ ಒಗ್ಗರಣೆ ಅದು. ನನ್ನ ಈ ರೆಸಿಪಿ ನಿಮಗೆ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಮತ್ತೆ ಸಿಗುವ. ಬಾಯ್.